ಗೋವಾ ಎಂದಾಕ್ಷಣ ಪ್ರವಾಸಿಗರಿಗೆ ಮೊದಲಿಗೆ ನೆನಪಾಗುವುದೇ ಅಲ್ಲಿನ ಸುಂದರವಾದ ಬೀಚ್ಗಳು. ಒಂದಲ್ಲ ಎರಡಲ್ಲ ಅನೇಕ ಬೀಚ್ಗಳಿಗೆ ಪ್ರವಾಸಿಗರು ಭೇಟಿ ನೀಡಬಹುದು. ಹಾಗೆಯೇ ಸುಂದರವಾದ ಸಮಯವನ್ನ ತಮ್ಮ ಸ್ನೇಹಿತರ ಅಥವಾ ಸಂಗಾತಿಯೊಂದಿಗೆ ಕಾಲ ಕಳೆಯಬಹುದು. ನಿಶ್ಶಬ್ದವಾದ ಕಡಲ ತೀರಗಳು, ಮುಗಿಲೆತ್ತರದ ವೃಕ್ಷಗಳು, ದೇಶ ವಿದೇಶದ ಪ್ರವಾಸಿಗರಿಂದ ತುಂಬಿ ತುಳುಕುವ ಸ್ಥಳಗಳು, ಸುಂದರವಾದ ವಾತಾವರಣ ನೋಡುಗರಿಗೆ ಮಂತ್ರಮುಗ್ಧರನ್ನಾಗಿಸದೇ ಇರದು. ಗೋವಾಕ್ಕೆ ಪ್ರವಾಸ ಹೊರಟರೆ ನೀವು ಮಿಸ್ ಮಾಡದೆ ಭೇಟಿ ನೀಡಲೇಬೇಕಾದ ಪ್ರಮುಖ ಆಕರ್ಷಣೀಯ ಸ್ಥಳಗಳು. ಗೋವಾದಲ್ಲಿನ ಸುಂದರವಾದ ಮರಳಿನ ಕರಾವಳಿ ತೀರಗಳು ಪ್ರವಾಸಿಗರನ್ನ ಆಕರ್ಷಿಸದೇ ಇರದು. ಬೀಚ್ಗಳಿಗಾಗಿಯೇ ಅತ್ಯಂತ ಪ್ರಸಿದ್ಧವಾದ ತಾಣವಾದ್ದರಿಂದ ದೇಶ ವಿದೇಶಗಳಿಂದ ಅನೇಕ ಪ್ರವಾಸಿಗರು ಭೇಟಿ ನೀಡುತ್ತಿರುತ್ತಾರೆ. ಇಲ್ಲಿ ತಂಗಲು ಅನೇಕ ಐಷಾರಾಮಿ ರೆಸಾರ್ಟ್ಗಳು, ತಾತ್ಕಾಲಿಕ ಗುಡಿಸಲುಗಳು ಕೂಡ ಇವೆ. ಮೋಜು ಮಸ್ತಿಗಾಗಿ ಯುವಕರು ಗೋವಾದ ಬೀಚ್ಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತಾರೆ. ನಂಬರ್ 1, ಬಾಗಾ ಬೀಚ್. ಗೋವಾದ ಪ್ರಸಿದ್ಧ ಬೀಚ್. ಇದು ಸುಂದರವಾದ ತಾಣವಾಗಿದ್ದು ವಿವಿಧ ಜಲಕ್ರೀಡೆ ಚಟುವಟಿಕೆಗಳನ್ನು ಸಹ ನೀಡುತ್ತದೆ. ಗೋವಾದ ಖಾದ್ಯಗಳನ್ನು ಸವಿಯುವುದು, ಸೂರ್ಯಾಸ್ತದ ನಂತರ ಪಾರ್ಟಿ ಮಾಡುವುದು, ಶಾಪಿಂಗ್ ಮಾಡುವುದು, ವಿವಿಧ ಜಲಕ್ರೀಡೆಗಳು, ಸ್ಕೂಬಾ ಡೈವಿಂಗ್, ಮೋಟಾರ್ ಬೋಟ್ ರೈಡ್, ಜೆಟ್ ಸ್ಕೀಯಿಂಗ್, ಬನಾನಾ ಬೋಟ್ ರೈಡ್, ರಿವರ್ ಕ್ರೂಸ್, ಡಾಲ್ಫಿನ್ ರೈಡ್ಗಳು. ದೂದ್ ಸಾಗರ್ ಜಲಪಾತವನ್ನ ಅದರ ಹಾಲಿನ ಬಿಳಿ ಬಣ್ಣದಿಂದಾಗಿ ಅಕ್ಷರಃ ಹಾಲಿನ ಸಮುದ್ರ ಎಂದು ಕರೆಯಲಾಗುತ್ತದೆ. ಮೊಲ್ಲೆಂ ರಾಷ್ಟ್ರೀಯ ಉದ್ಯಾನವನ ಅಥವಾ ಭಗವಾನ್ ಮಹಾವೀರ್ ಅಭಯಾರಣ್ಯದ ಮಧ್ಯೆ ನೀವು ಭವ್ಯವಾದ ಮತ್ತು ಅದ್ಭುತವಾಗಿ ಹರಿಯುವ ದೂದ್ ಸಾಗರ್ ಜಲಪಾತವನ್ನು ಎಂಜಾಯ್ ಮಾಡಬಹುದು. 1017 ಅಡಿ ಎತ್ತರದಿಂದ ಪರ್ವತದ ಕಡಿದಾದ ಭಾಗದಿಂದ ಮಾಂಡೋವಿ ನದಿಯು ಬೀಳುತ್ತದೆ. ಈ ಮಾಂಡೋವಿ ನದಿಯು ಕರ್ನಾಟಕದ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತದೆ ಮತ್ತು ಪಶ್ಚಿಮ ಘಟ್ಟಗಳ ಮೂಲಕ ತನ್ನ ಮಾರ್ಗದ ಮೂಲಕ ಗೋವಾದಲ್ಲಿ ಜಲಪಾತವಾಗುತ್ತದೆ. ನಂಬರ್ 3, ಸೇಂಟ್ ಥಾಮಸ್ ಚರ್ಚ್. ಸೇಂಟ್ ಥಾಮಸ್ ಚರ್ಚ್ ಗೋವಾದ ಒಂದು ವಿಶಿಷ್ಟ ಪ್ರವಾಸಿ ಆಕರ್ಷಣೆಯಾಗಿದೆ. ಈ ಚರ್ಚ್ ರಾಜ್ಯದ ಓಲ್ಡ್ ಗೋವಾ ಸಿಟಿ ಪ್ರದೇಶದಲ್ಲಿ ನೆಲೆಗೊಂಡಿರುವ 16ನೇ ಶತಮಾನದ ಪೋರ್ಚುಗೀಸ್ ವಸಾಹತುಶಾಹಿಯ ಭವ್ಯವಾದ ಚರ್ಚ್ ಆಗಿದೆ. ಚರ್ಚ್ ಅನೇಕ ಆಚರಣೆಗಳನ್ನು ಹೊಂದಿದ್ದು ಮತ್ತು ಅದರ ವಾರ್ಷಿಕ ಹಬ್ಬಕ್ಕೆ ಹೆಸರುವಾಸಿಯಾಗಿದೆ. ಇದನ್ನ ಅಕ್ಟೋಬರ್ನಲ್ಲಿ ಆಚರಿಸಲಾಗುತ್ತದೆ. ಏಷ್ಯಾದ್ಯ ಅತ್ಯಂತ ಹಳೆಯ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಒಂದಾಗಿದೆ. ನೀವು ರಾಜ್ಯದ ಶ್ರೀಮಂತ ಇತಿಹಾಸವನ್ನು ಅನ್ವೇಷಿಸಲು ಬಯಸಿದರೆ ಚರ್ಚ್ಗೆ ಭೇಟಿ ನೀಡಲು ಉತ್ತಮ ಸ್ಥಳವಾಗಿದೆ. ಫೋರ್ಟ್ ಹಗೂಡ ದಕ್ಷಿಣ ಗೋವಾದ ಸಾಲ್ಸೆಟ್ಟಿಯಲ್ಲಿ ನೆಲೆಗೊಂಡಿರುವ ಒಂದು ಕೋಟೆಯಾಗಿದೆ. ಇದು ಅತಿ ದೊಡ್ಡ ಮತ್ತು ಪ್ರಭಾವಶಾಲಿ ಕೋಟೆಗಳಲ್ಲಿ ಒಂದಾಗಿದೆ. ಕೋಟೆಯ ಪ್ರಮುಖ ಭಾಗವೆಂದರೆ ಅದು ಭೂಮಿ ಅಥವಾ ಸಮುದ್ರದಿಂದ ಎರಡೂ ಕಡೆಯಿಂದ ಶತ್ರುಗಳ ದಾಳಿಯಿಂದ ಬದುಕುಳಿಯುವಷ್ಟು ಪ್ರಬಲವಾಗಿದೆ. ಹಗೂಡಾದ ಹೆಡ್ಲ್ಯಾಂಡ್ಗಳ ವಿಶಿಷ್ಟ ಲಕ್ಷಣವೆಂದರೆ 1864ರಲ್ಲಿ ನಿರ್ಮಿಸಲಾದ ಲೈಟ್ ಹೌಸ್ಗಳು. ಇವುಗಳನ್ನು ಏಷ್ಯಾದಲ್ಲೇ ನಿರ್ಮಿಸಲಾದ ಅತ್ಯಂತ ಹಳೆಯ ಮತ್ತು ಮೊದಲ ಲೈಟ್ ಹೌಸ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕೋಟೆಯು ರಾಜ್ಯದ ಒಂದು ಉತ್ತಮ ಪ್ರವಾಸಿ ಆಕರ್ಷಣೆಯಾಗಿದೆ. ಪ್ರಪಂಚದಾದ್ಯಂತ ಪ್ರವಾಸಿಗರು ಆಗಾಗ್ಗೆ ಭೇಟಿ ನೀಡುತ್ತಾರೆ. ಬೋಂಡ್ಲಾ ವನ್ಯಜೀವಿ ಅಭಯಾರಣ್ಯವು ಗೋವಾದ ಅತ್ಯಂತ ಜನಪ್ರಿಯ ಮತ್ತು ಪ್ರಸಿದ್ಧ ವನ್ಯಜೀವಿ ಅಭಯಾರಣ್ಯವಾಗಿದೆ. ಗೋವಾದ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಚಿಕ್ಕದಾದ ಬೋಂಡ್ಲಾ ವನ್ಯಜೀವಿ ಅಭಯಾರಣ್ಯವು 8 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ ಮತ್ತು ಪಶ್ಚಿಮ ಘಟ್ಟಗಳ ಸೊಂಪಾದ ತಪ್ಪಲಿನಲ್ಲಿ 3000 ಅಡಿ ಎತ್ತರದಲ್ಲಿದೆ. ಇದು ಪ್ರವಾಸಿಗರು ಮತ್ತು ಶಾಲಾ ಮಕ್ಕಳಿಬ್ಬರಿಗೂ ಜನಪ್ರಿಯ ಸ್ಥಳವಾಗಿದೆ. ವೈವಿಧ್ಯಮಯ ಪ್ರಾಣಿಗಳನ್ನು ಇಲ್ಲಿ ಕಾಣಬಹುದು. ಜೊತೆಗೆ ಬೋಂಡ್ಲಾ ಚಿರತೆಗಳು ಮತ್ತು ನೃತ್ಯ ಕರಡಿಗಳಿಗೆ ಆಶ್ರಯವನ್ನು ಒದಗಿಸುತ್ತದೆ. ಅಭಯಾರಣ್ಯದ ಉದ್ಯಾನವನ್ನು ನಿರ್ಮಿಸುವಾಗ ಕಂಡುಬಂದ ಹಿಂದೂ ಕೆತ್ತನೆಗಳು ಬೋಂಡ್ಲಾದಲ್ಲಿನ ಮತ್ತೊಂದು ಆಕರ್ಷಣೆಯಾಗಿದೆ.